ಸ್ನೇಹಿತರೆ ನಮಸ್ಕಾರ. ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ. ಸ್ನೇಹಿತರೆ, ಕಪ್ಪು ಅಕ್ಕಿ ಬಗ್ಗೆ ನಿಮಗೆ ಗೊತ್ತಿದೆಯಾ? ಕಪ್ಪು ಅಕ್ಕಿ ಪ್ರಯೋಜನಗಳೇನು? ಕಪ್ಪು ಅಕ್ಕಿ ತಿನ್ನೋದ್ರಿಂದ ಏನು ಯೂಸ್ ಆಗುತ್ತೆ? ಸೊ ಈ ಒಂದು ಇನ್ಫಾರ್ಮೇಷನು ನಿಮಗೋಸ್ಕರ ಈ ಒಂದು ನಮ್ಮ ಚಾನಲಲ್ಲಿ. ವೆಲ್ಕಮ್ ಟು ಇನ್ಸ್ಪೈರ್ ಎ ಟು ಝೆಡ್ ಕನ್ನಡ ಚಾನಲ್. ನಿಮ್ಮೆಲ್ಲರಿಗೂ ದಯವಿಟ್ಟು ಯಾರೆಲ್ಲ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಕಪ್ಪು ಅಕ್ಕಿ ಅಂದರೆ ಹೆಚ್ಚು ಕಮ್ಮಿ ಈ ಥರ ಇರುತ್ತೆ ನೋಡಿ. ಇದೆ ಈ ಇಮೇಜ್ ಕಾಣಿಸ್ತಿದೆಯಲ್ಲ, ಈ ಥರ ಕಾಣಿಸುತ್ತೆ ಕಪ್ಪು ಅಕ್ಕಿ. ಜನ ಕಪ್ಪು ಬಿಳಿಗಿಂತ ಕಡಿಮೆ ತಿನ್ನೋಕ್ಕೆ ಯಾರೂ ಇಷ್ಟಪಡಲ್ಲ. ಬಟ್ ಇವಾಗ ಡಾಕ್ಟ್ರ್ ಹತ್ರ ಎಲ್ಲ ಹೋದರೆ ಅನ್ಪಾಲಿಶ್ಡ್ ರೈಸ್ ತಿನ್ನಿ ಅಂತ ಹೇಳ್ತಾರೆ. ಯಾಕೆಂದರೆ ಅದರಲ್ಲಿ ನಿಮಗೆ ಪ್ರೋಟೀನ್ಸು ಮತ್ತು ಆರೋಗ್ಯಕ್ಕೆ ಬೇಕಾದಂತಹ ಹಲವಾರು ಗುಣಗಳು ಅನ್ಪಾಲಿಶ್ಡ್ ರೈಸಲ್ಲಿರುತ್ತೆ. ಸೊ ಹಾಗಾಗಿ ನೋಡಿ, ಬರ್ತಾ ಬರ್ತಾ ಜನ ಈಗ ಕಪ್ಪು ಅಕ್ಕಿಗೆ ಬಂದ್ಬಿಟ್ಟಿದೆ. ಕಪ್ಪು ಕೆಂಪು ರೈಸ್ ಕೊಡಿ ಅಂತ ಕೇಳ್ತೀವಿ. ಸೊ ಈಗ ಕಪ್ಪು ಅಕ್ಕಿಲಿ ಏನಪ್ಪ ಪ್ರಯೋಜನ ಅಷ್ಟೊಂದು ಅಂತ ನೋಡ್ತಾ ಹೋದರೆ, ಹೌದು, ಕಪ್ಪಕ್ಕಿನ ನಾನಾಗಲೇ ಹೇಳ್ದಾಗೆ ಕೆಲವರು ತಿನ್ನೋಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ನನಗೆ ಪಾಲಿಶ್ಡು ಫುಲ್ಲು ವೈಟೇ ಬೇಕು ಅಂತ ಹೇಳ್ತಾರೆ. ಅದು ತಪ್ಪು. ನೀವು ಅಷ್ಟೊಂದು ಇದು ಮಾಡೋಕ್ಕೆ ಹೋಗಬೇಡಿ. ಜನ ಇತ್ತೀಚಿನ ದಿನಗಳಲ್ಲಿ ಕೆಂಪು ರೈಸು, ಕಪ್ಪು ರೈಸು, ಇನ್ನೂ ದಪ್ಪ ದಪ್ಪ ರೈಸ್ ಬಗ್ಗೆ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಹಾಗಿದ್ದಾಗ ಕಪ್ಪು ಅಕ್ಕಿಲಿ ಮುಖ್ಯವಾಗಿ ಆ್ಯಂಟಿ ಆಕ್ಸಿಡ್ಗಳು ತುಂಬ ಜಾಸ್ತಿ ಇದೆಯಂತೆ. ಕ್ಯಾನ್ಸರ್ ವಿರೋಧಿ ಗುಣಗಳೂ ಸಹ ಇದರಲ್ಲಿ ಇದೆಯಂತೆ. ಹಾಗೆಯೇ ಇದರಲ್ಲಿ ಪ್ರೋಟೀನ್, ಫೈಬರ್, ಕಬ್ಬಿಣಾಂಶ ತುಂಬ ಸಮೃದ್ಧವಾಗಿ ಜಾಸ್ತಿ ಇದೆಯಂತೆ ಕಪ್ಪು ಅಕ್ಕಿಲಿ. ಮತ್ತು ಇದನ್ನು ತಿನ್ನೋದ್ರಿಂದ ಭಾಳನೇ ನಮಗೆ ಪ್ರಯೋಜನ ಇದೆ ಅಂತ ಕಂಡುಬಂದಿದೆ. ಇದರಲ್ಲಿ ಪ್ರೋಟೀನ್ ಮತ್ತು ಫೈಬರ್ ಜಾಸ್ತಿ ಇರೋದ್ರಿಂದ ಇದು ನಮ್ಮ ತೂಕನ ಇಳಿಸೋದಕ್ಕೆ ಸಹಾಯ ಮಾಡುತ್ತೆ ಕಪ್ಪಕ್ಕಿ. ಅದಲ್ಲದೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂತ ಏನು ಹೇಳ್ತೀವಿ, ಅವು ತುಂಬ ಸಮೃದ್ಧವಾಗಿದೆ ಈ ಕಪ್ಪಕ್ಕಿಲಿ. ಹಾಗಾಗಿ ಇದು ದೇಹದಲ್ಲಿ ಫ್ರೀ ರ್ಯಾಡಿಕಲ್ಸನ್ನು ಕಾಪಾಡುತ್ತೆ. ಮತ್ತಿದು ದೇಹದ ಆರೋಗ್ಯನೂ ಸಹ ರಕ್ಷಿಸುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಮಾತಾಡೋಕ್ಕೆ ಹೋದರೆ ಇದರಿಂದ ಉರಿ ಊತ ಅಂತ ಏನು ಹೇಳ್ತೀವಿ ಅದು ನಿವಾರಣೆ ಆಗುತ್ತೆ. ಮತ್ತು ದೇಹದಲ್ಲಿ ಯಾವುದೇ ನೋವು ಕಂಡುಬರೋದು ಕಡಿಮೆ ಆಗುತ್ತೆ. ಕಪ್ಪು ಅಕ್ಕಿಲಿ ವಿಟಮಿನ್ಗಳು ಜಾಸ್ತಿ ಇರೋದ್ರಿಂದ ಈ ವಿಟಮಿನ್ ಇ ಅಂತ ಏನು ಹೇಳ್ತೀವಿ ಅದು ತುಂಬ ಜಾಸ್ತಿ ಇದೆ. ಇದು ಕಣ್ಣಿನ ಆರೋಗ್ಯ ಕಾಪಾಡೋಕ್ಕೆ ತುಂಬ ಒಳ್ಳೆಯದಾಗಿದೆ. ಹಾಗೆ ಇದು ದೃಷ್ಟಿನೂ ಸಹ ಹೆಚ್ಚಿಗೆ ಮಾಡುತ್ತೆ. ಕಪ್ಪು ಅಕ್ಕಿಲಿ ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ಅಂತ ಏನು ಹೇಳ್ತೀವಿ ಅದನ್ನು ಸಹ ದೂರ ಮಾಡಿ ನಮ್ಮ ಹೃದಯನ ಆರೋಗ್ಯನ ಕಾಪಾಡುತ್ತೆ ಸ್ನೇಹಿತರೆ. ಸೊ ಓವರಾಲ್ ಏನಪ್ಪ ಹೇಳ್ದಾಗೆ, ನಾನು ಆಗಲೇ ಹೇಳ್ದಾಗೆ ಅನ್ಪಾಲಿಶ್ಡ್ ರೈಸು ಅಥವಾ ಕಪ್ಪಕ್ಕಿ ಅಥವಾ ಕೆಂಪು ಅಕ್ಕಿಲಿ ಭಾಳ ಪ್ರೋಟೀನ್, ವಿಟಮಿನ್ಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಕಪ್ಪು ಅಕ್ಕಿಲಿ ಭಾಳನೇ ಆರೋಗ್ಯಕರವಾದಂಥ ಗುಣ ಜಾಸ್ತಿ ಇದೆ ಅಂತ ಕಂಡು ಬಂದಿದೆ ಸ್ನೇಹಿತರೆ. ಸೊ ನೀವು ಏನೇ ಸೇವನೆ ಮಾಡೋಕ್ಕೆ ಹೋದರೂ ಮನೆಮದ್ದು ಮಾಡೋಕ್ಕಿಂತ ಮುಂಚೆ ಹತ್ತಿರದ ಡಾಕ್ಟ್ರನ್ನ ಭೇಟಿ ಮಾಡಿ. ಯಾಕೆಂದರೆ ನಿಮ್ಮ ಆರೋಗ್ಯಕ್ಕೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದು ಡಾಕ್ಟ್ರೇ ಸಜೆಸ್ಟ್ ಮಾಡಬೇಕು. ಸೊ ಇದು ಒಂದು ಜನರಲ್ ಇನ್ಫಾರ್ಮೇಷನ್ ನಿಮಗೋಸ್ಕರ. ನಮಸ್ಕಾರ ಸ್ನೇಹಿತರೆ.